ರಾಯರ ಪಾದೋದಕವನ್ನು ಯಾರಿಗಾದರೂ ಸಹಿತ ಭೂತಪ್ರೇತ ಪಿಶಾಚಾದಿಗಳ ವಿಕಾರ ಇದ್ದವರಿಗೆ ಪ್ರೋಕ್ಷಣೆ ಮಾಡಿದರೆ ಬೆಂಕಿ ಬಿದ್ದಂತಾಗಿ ರಾಯರ ಪಾದೋದಕದ ರಾಯರ ಶ್ಲೋಕವನ್ನು ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕವನ್ನು 108 ಬಾರಿ ಪಾರಾಯಣ ಮಾಡಿ ಮಕ್ಕಳಾಗದೇ ಇದ್ದವರಿಗೆ, ದೇಹದಲ್ಲಿ ನಾನಾ ರೋಗ ಇದ್ದವರಿಗೆ, ನಾನಾ ವಿಧವಾಗಿರತಕ್ಕಂಥ ಮಾನಸಿಕ ವ್ಯಥೆ ಇದ್ದವರಿಗೆ ಪಾದೋದಕ ಸ್ನಾನ ಅಂತ ಒಂದು ಪ್ರತ್ಯೇಕವಾದ ಸ್ನಾನ. ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಾಗತ್ತೆ, ರೋಗ ಇದ್ದವರಿಗೆ ರೋಗ ಪರಿಹಾರವಾಗತ್ತೆ. ಇನ್ನು ನಾನಾ ವಿಧವಾದ ಮಾನಸಿಕ ವ್ಯಥೆಗಳಿದ್ದವರಿಗೂ ಕೂಡ ಈ ರಾಯರ ಪಾದೋದಕದ ಸ್ನಾನದಿಂದ ಪಾದೋದಕದ ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದೇವರೆಂದರೆ ತಿರುಪತಿಯ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲಯ ಮಂತ್ರಾಲಯದ ರಾಘಪ್ಪ ಎಂಬುದಾಗಿ ಸುಮಾರು 400 ವರ್ಷಗಳಿಂದ ರಾಯರ ಕೀರ್ತಿ ಪತಾಕೆ ದಿಕ್ಕುಗಳಲ್ಲಿ ಪ್ರಚಾರವಾಗಿರುವುದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಇಂದು ಮಂತ್ರಾಲಯಕ್ಕೆ ಬರುವ ಭಕ್ತ ಸಾಗರ ಬಹಳವಾಗಿದೆ. ಅನೇಕ ಜನರು ಜಾತಿ ಮತಗಳ ಭೇದವಿಲ್ಲದೆ ತಮ್ಮ ದುಃಖ ದುಮ್ಮಾನಗಳನ್ನು ಕಳೆದುಕೊಳ್ಳಲಿಕ್ಕೆ ರಾಯರ ಬಳಿಗೆ ಬರ್ತಾ ಇದ್ದಾರೆ. ಅನೇಕರಿಗೆ ರಾಯರು ಯಾರು, ರಾಯರು ಯಾವ ರೀತಿಯಲ್ಲಿ ನಮಗೆ ಅನುಗ್ರಹ ಮಾಡ್ತಾರೆ, ರಾಯರನ್ನು ಯಾವ ರೀತಿ ಸೇವೆ ಮಾಡಬೇಕು, ರಾಯರ ಸೇವೆ ಹೇಗೆ ಮಾಡಿದರೆ ರಾಯರು ಒಲಿಯುತ್ತಾರೆ, ಯಾವ ರೀತಿ ಸೇವೆ ಮಾಡಬೇಕು ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಸಣ್ಣ ಪ್ರಯತ್ನವನ್ನು ಈ ವಾಹಿನಿಯ ಮೂಲಕವಾಗಿ ನಾವು ಮಾಡ್ತಾ ಇದ್ದೀವಿ. ಮಂತ್ರಾಲಯಕ್ಕೆ ಬಂದವರಿಗೆ ರಾಯರ ಪಾದೋದಕ ಅಂತ ಕೊಡಲಾಗತ್ತೆ. ಇದನ್ನು ತೀರ್ಥ ಅನ್ನುವುದಿಲ್ಲ. ಇಲ್ಲಿ ಪ್ರಾಯ ಅನೇಕ ದೇವಸ್ಥಾನಗಳಲ್ಲಿ ತೀರ್ಥ ಅಂತ ಕೊಡ್ತಾರೆ, ಆದರೆ ಇಲ್ಲಿ ಪಾದೋದಕ ಅಂತ ಕೊಡ್ತಾರೆ. ಇದೆಲ್ಲ ನಿಮಗೆ ಹೇಳಲಿಕ್ಕೆ ಮಂತ್ರಾಲಯದಲ್ಲಿ ಯಾರೂ ಸಿಗೋದಿಲ್ಲ. ನೀವಾಗಿ ಬರ್ತೀರಿ, ಹೊರಟೋಗ್ತೀರಿ, ಯಾರನ್ನೂ ಕೇಳಲ್ಲ. ಅದಕ್ಕೆ ಈ ವಾಹಿನಿ ಮೀಡಿಯಾ ಮೂಲಕವಾಗಿ ನಿಮಗೆ ಇದನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ರಾಯರಿಗೆ ಬೆಳಗ್ಗೆ ಸುಪ್ರಭಾತ ಸೇವೆ ಆದ ಮೇಲೆ ನಿರ್ಮಾಲ್ಯ ವಿಸರ್ಜನೆ ಅಂತ ಮಾಡ್ತಾರೆ. ನಿರ್ಮಾಲ್ಯ ವಿಸರ್ಜನೆ ಮಾಡಿದ ಮೇಲೆ ರಾಯರ ಬೃಂದಾವನಕ್ಕೆ, ಇಡೀ ಬೃಂದಾವನಕ್ಕೆ ತುಂಗಭದ್ರಾ ನದಿ ನೀರಿನಿಂದ ಅಭಿಷೇಕ ಮಾಡಲಾಗತ್ತೆ. ಆ ಅಭಿಷೇಕದ ನೀರನ್ನು ಪಾದೋದಕ ಅಂತ ತೊಳ್ತಾರೆ. ಯತ್ ಪಾದೋದಕ ಸಂಚಯ ಸುರನದಿ ಮುಖ್ಯಾಪಗ ಸಾಧಿತ. ಗಂಗೆ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರ ರಾಯರ ಪಾದೋದಕ. ಗಂಗೆಯಲ್ಲಿ ಮಿಂದೆದ್ದರೆ ನಮಗೆ ಎಷ್ಟು ಪಾಪಗಳ ನಾಶವಾಗತ್ತೆ, ಅಷ್ಟಕ್ಕಿಂತ ಹೆಚ್ಚು ಪಾಪಗಳ ನಾಶ ರಾಯರ ಪಾದೋದಕದಲ್ಲಿದೆ. ಪಾದೋದಕ ಅಂದರೆ ಪಾದ ತೊಳೆದದ್ದು ಅಂತ ಅರ್ಥ ಅಲ್ಲ. ಉತ್ತಮಾನಾಂ ಸ್ವರೂಪಂತೂ ಪಾದಶಬ್ದೇನ ಭಣ್ಯತೆ ಅಂತ ದೊಡ್ಡವರ ಸ್ವರೂಪವನ್ನು ಹೇಳುವಾಗ ಪಾದ ಅಂತ ಹೇಳ್ತಾರೆ. ಅದಕ್ಕೆ ಪಾದ ಎಂದರೆ ಅವರ ಸ್ವರೂಪ ಅಂತ ಅರ್ಥ. ಕನ್ನಡದಲ್ಲಿ ಪಾದ ಅಂದರೆ ಕಾಲು ಅಂತ ಅರ್ಥ. ಹೀಗೂ ಆಗಬಹುದು. ರಾಯರ ಪಾದವನ್ನು ಕೂಡ ತೊಳಿತಾರೆ. ಅದರ ಪಾದೋದಕವನ್ನು ಸ್ವೀಕಾರ ಮಾಡಿದರೆ ದೇಹದಲ್ಲಿರುವ ಎಲ್ಲ ರೋಗಗಳು, ಜನ್ಮಾಂತರದ ನಾನಾ ವಿಧವಾದ ಪಾಪಗಳು ಸಹಿತ ನಾಶವಾಗಿ ರಾಯರ ಅನುಗ್ರಹಕ್ಕೆ ನಾವು ಪಾತ್ರವಾಗಬಹುದು. ಇಂತಹ ರಾಯರ ಪಾದೋದಕವನ್ನು ನಾವು ಸ್ವೀಕಾರ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಸ್ವೀಕಾರ ಮಾಡಬೇಕು. ಅನೇಕರಿಗೆ ಪಾದೋದಕವನ್ನು ಹೇಗೆ ತಗೋಬೇಕು ಅಂತ ಗೊತ್ತಿಲ್ಲ. ಒಂದೇ ಕೈ ಹಿಡಿತಾರೆ. ಪಾದೋದಕ ತಗೊಳ್ಳುವಾಗ ಒಂದು ಕೈ ಹಿಡಿಬಾರ್ದು, ಎರಡೂ ಕೈಯನ್ನು ಹಿಡಿಬೇಕು. ಕೆಳಗಡೆ ಬಟ್ಟೆಯನ್ನು ಇಟ್ಟುಕೊಳ್ಬೇಕು. ಕೆಳಗೆ ತೊಟ್ಟಿಕ್ಕದಂತೆ, ಕೆಳಗೆ ಚೆಲ್ಲದಂತೆ ಪಾದೋದಕವನ್ನು 3 ಬಾರಿ ಸ್ವೀಕಾರ ಮಾಡಬೇಕು. ರಾಯರ ಪಾದೋದಕದಿಂದ ಅನೇಕ ಭೂತಪ್ರೇತ ಪಿಶಾಚಾದಿಗಳ ಪರಿಹಾರವೂ ಇಲ್ಲಿ ಮಂತ್ರಾಲಯದಲ್ಲಿ ಆಗತ್ತೆ. ಇದನ್ನು ನಾವು ಅನೇಕ ವರ್ಷಗಳ ಹಿಂದೆ ನೋಡಿದ್ದೆವು. ಇತ್ತೀಚೆಗೆ ಜನಸಂದಣಿ ಹೆಚ್ಚಿಗೆ ಆಗಿರುವುದರಿಂದ ಅದನ್ನು ಸ್ವಲ್ಪ ಕಾಲ ಸ್ಥಗಿತಗೊಳಿಸಲಾಗಿದೆ. ರಾಯರ ಪಾದೋದಕ ಪ್ರೋಕ್ಷಣೆಯನ್ನು ಮಾಡಿದರೆ ಎಷ್ಟೋ ದಿವಸಗಳಿಂದ ನಮ್ಮ ದೇಹದಲ್ಲಿ ಕೂತಿರುವ ಪಿಶಾಚಿಗಳು, ಭೂತಗಳು, ಪ್ರೇತಗಳು ಕೂಡ ಇವತ್ತು ಅನೇಕ ವಿಜ್ಞಾನಿಗಳಿಲ್ಲ ಅಂತಾರೆ. ಇಲ್ಲಿ ಬಂದು ನಾವು ತೋರಿಸ್ತೀವಿ ಭೂತ ಪ್ರೇತ ಪಿಶಾಚಾದಿಗಳು ಇದೆಯೋ ಇಲ್ಲವೋ ಅಂತ. ರಾಯರ ಪಾದೋದಕ ಪ್ರೋಕ್ಷಣೆ ಮಾಡಿದಾಗ, ಸಾಮಾನ್ಯರಿಗೆ ಪಾದೋದಕ ಪ್ರೋಕ್ಷಣೆ ಮಾಡಿದಾಗ ಏನೂ ವಿಕಾರವಾಗೋದಿಲ್ಲ. ಆದರೆ ರಾಯರ ಪಾದೋದಕವನ್ನು ಯಾರಿಗಾದರೂ ಸಹಿತ ಭೂತಪ್ರೇತ ಪಿಶಾಚಾದಿಗಳ ವಿಕಾರ ಇದ್ದವರಿಗೆ ಪ್ರೋಕ್ಷಣೆ ಮಾಡಿದರೆ ಬೆಂಕಿ ಬಿದ್ದಂತಾಗಿ ಒಳಗಿದ್ದ ಭೂತಪ್ರೇತ ಪಿಶಾಚಿಗಳು, ಕೆಲವೊಮ್ಮೆ ಫಾರಿನ್ ಪಿಶಾಚಿಗಳು ಇಲ್ಲಿಗೆ ಬಂದದ್ದುಂಟು. ಅವು ಹೊರಕ್ಕೆ ಬಂದು ತಮ್ಮ ಭಾಷೆಯಲ್ಲಿ ತಮ್ಮ ದುಃಖ ದುಮ್ಮಾನಗಳನ್ನು ಹೇಳಿ ನಮಗಿಂಥ ಪರಿಹಾರವನ್ನು ಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳಿಕೊಂಡದ್ದನ್ನು ಸಹಿತ ನಾವಿಲ್ಲಿ ಮಂತ್ರಾಲಯದಲ್ಲಿ
ಬಹಳ ದಿವಸಗಳಿಂದ ಪಾದೋದಕ ಪ್ರೋಕ್ಷಣ ಅಂತ ಒಂದು ಸೇವೆ ಇತ್ತು. ಆ ಸೇವೆಯ ಮೂಲಕವಾಗಿ ನಾವು ಇದನ್ನು ನೋಡ್ತಾ ಇದ್ವಿ. ಮತ್ತು ಮಕ್ಕಳಾಗದೇ ಇದ್ದವರಿಗೆ, ದೇಹದಲ್ಲಿ ನಾನಾ ರೋಗ ಇದ್ದವರಿಗೆ, ನಾನಾ ವಿಧವಾಗಿರತಕ್ಕಂಥ ಮಾನಸಿಕ ವ್ಯಥೆ ಇದ್ದವರಿಗೆ ಪಾದೋದಕ ಸ್ನಾನ ಅಂತ ಒಂದು ಪ್ರತ್ಯೇಕವಾದ ಸ್ನಾನ, ಇದು ದೇವಸ್ಥಾನದಲ್ಲಿ ಸಿಗಲ್ಲ. ಇಲ್ಲಿದ್ದ ಸ್ಥಳೀಕರನ್ನು ನೀವು ಕೇಳಿದರೆ, ನಮ್ಮನ್ನು ಸಂಪರ್ಕ ಮಾಡಿದರೆ ರಾಯರ ಪಾದೋದಕ ಸ್ನಾನ ಹೇಗೆ ಮಾಡಬೇಕು ಅದಕ್ಕೊಂದು ವಿಶಿಷ್ಟವಾದ ಪದ್ಧತಿ ಇದೆ. ರಾಯರ ಪಾದೋದಕವನ್ನು ತಲೆಯ ಮೇಲಿಂದ ಹಾಕ್ಕೊಂಡು ನದಿಯಲ್ಲಿ ಸ್ನಾನ ಮಾಡಬೇಕು. ಮಾಡುವಾಗ ಮಂತ್ರ ಇದೆ, ಅದನ್ನು ಹೇಳಿ ಮಾಡುವುದರಿಂದ ಬಹಳ ವಿಶೇಷವಾಗಿ ರಾಯರ ಅನುಗ್ರಹವಾಗಿ ನಮ್ಮ ದೇಹ ನಾನಾ ರೋಗಗಳಿಗೆ ಕಾರಣವಾದದ್ದು ರಾಯರ ಪಾದೋದಕ ಪ್ರೋಕ್ಷಣೆ ಮಾಡಿಕೊಂಡಾಗ, ಸ್ನಾನ ಮಾಡಿದಾಗ ನಮ್ಮ ದೇಹ ವಜ್ರಕಾಯವಾಗಿ ಮಕ್ಕಳಿಲ್ಲದೆ ಇದ್ದವರಿಗೆ ಮಕ್ಕಳಾಗತ್ತೆ, ರೋಗ ಇದ್ದವರಿಗೆ ರೋಗ ಪರಿಹಾರವಾಗತ್ತೆ. ಇನ್ನು ನಾನಾ ವಿಧವಾದ ಮಾನಸಿಕ ವ್ಯಥೆಗಳಿದ್ದವರಿಗೂ ಕೂಡ ಈ ರಾಯರ ಪಾದೋದಕದ ಸ್ನಾನದಿಂದ, ಪಾದೋದಕದ ಸೇವನೆಯಿಂದ, ಅಂದರೆ ಯತ್ಪಾದೋದಕ, ಅದಕ್ಕೆ ಹೇಳ್ತಾರೆ ರಾಯರ ಸ್ತೋತ್ರದಲ್ಲಿ, ಈ ಸ್ತೋತ್ರವನ್ನು ಹೇಳಿ ಯಾರು ನೀರನ್ನು ಅಭಿಮಂತ್ರಿಸಿ ಎಪ್ಪಿಬೇತ್ ಜಲಮೇತೇನ ಸ್ತೋತ್ರೇಣೈವ ಅಭಿಮಂತ್ರಿತಂ ತಸ್ಯ ಕುಕ್ಷಿಗತಾ ದೋಷಾಃ ಸರ್ವೇ ನಶ್ಯಂತಿ ತಕ್ಷಣಾತ್. ರಾಯರ ಪಾದೋದಕದ ರಾಯರ ಶ್ಲೋಕವನ್ನು ಹೇಳಿ, ಪೂಜ್ಯಾಯ ರಾಘವೇಂದ್ರಾಯ ಶ್ಲೋಕವನ್ನು 108 ಬಾರಿ ಪಾರಾಯಣ ಮಾಡಿ ಕೈಯಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಿಡಿದು ಅದನ್ನು ಕುಡಿದರೆ ಅವನ ದೇಹದಲ್ಲಿರುವ ಎಲ್ಲ ರೋಗಗಳು ಪರಿಹಾರವಾಗುವುದನ್ನು ನೋಡಿದ್ದೇವೆ. ಹೀಗೆ ರಾಯರ ಪಾದೋದಕ ಬಹಳಷ್ಟು ನಮಗೆ ಫಲವನ್ನು ಕೊಡ್ತಾ ಇದೆ. ಇದನ್ನು ಮಂತ್ರಾಲಯಕ್ಕೆ ಬಂದವರು ನೀವೆಲ್ಲರೂ ಇದನ್ನು ಸೇವಾ ಸೌಭಾಗ್ಯವನ್ನು ಸ್ವೀಕಾರ ಮಾಡಿರಿ ಅಂತ ಹೇಳ್ತಾ, ಹರಿ ಓಂ.